ಕಳೆದ ತರಗತಿಯಲ್ಲಿ ಪ್ರಬಲ ಜಾತಿ ಅಂದರೆ ಏನಂತಕ್ಕಂಥ ವಿಚಾರವನ್ನು ಚರ್ಚೆ ಮಾಡಿದ್ವಿ. ಡಾಕ್ಟರ್ ಎಂ ಶ್ರೀನಿವಾಸ್ ಅವರು ಪ್ರಬಲ ಜಾತಿ ಅಂತಕ್ಕಂತಹ ಪರಿಕಲ್ಪನೆಯನ್ನು ಪರಿಚಯಿಸಿದ್ದಾರೆ. ಪ್ರಬಲ ಜಾತಿ ಅಂತ ಹೇಳಿದ್ರೆ ಯಾರು ಸಂಖ್ಯಾತ್ಮಕವಾಗಿ ಜಾಸ್ತಿ ಇರ್ತಾರೆ, ಆರ್ಥಿಕವಾಗಿ ಯಾರು ಪ್ರಬಲರಿರ್ತಾರೆ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಅದೇ ರೀತಿ ಸರ್ಕಾರಿ ಉದ್ಯೋಗದಲ್ಲಿ ಅದೇ ರೀತಿ ಉಳುಮೆ ಮಾಡ್ತಕ್ಕಂತಹ ಜಮೀನಿನ ಮೇಲೆ ಹೆಚ್ಚಿನ ಒಡೆತನವನ್ನು ಯಾವ ಜಾತಿಯವರು ಹೊಂದಿರ್ತಾರೋ ಆ ಜಾತಿಯವ್ರನ್ನ ಏನಂತ ನಾವು ಪ್ರಬಲ ಜಾತಿ, ಡಾಮಿನೆಂಟ್ ಕಾಸ್ಟ್ ಅಂತ ಕರಿತೀವಿ ಅಂತಕ್ಕಂಥ ವಿಚಾರವನ್ನು ಚರ್ಚೆ ಮಾಡಿದ್ವಿ. ಪ್ರಬಲ ಜಾತಿಯ ನಿರ್ಧಾರಕ ಅಂಶಗಳು ಅಂದರೆ ಪ್ರಬಲ ಜಾತಿ ಅಂತೇಳಿ ನಾವು ಹೇಳಬೇಕು ಅಂತ ಹೇಳಿದ್ರೆ ಯಾವ್ಯಾವ ಅಂಶಗಳು ನಿರ್ಧಾರ ಆಗ್ತವೆ ಅಂತ ಹೇಳಿದ್ರೆ, ಸ್ಥಳೀಯವಾಗಿ ಒಂದು ಜಾತಿ ಹಂಚಿಕೆ ಆಗ್ತಕ್ಕಂತಹ ಹಿನ್ನೆಲೆಯಲ್ಲಿ ನಾವು ಅದನ್ನು ನಿರ್ಧಾರ ಮಾಡೋಕ್ಕಾಗಲ್ಲ. ಅಂದರೆ ಯಾವುದೋ ಒಂದು ಗ್ರಾಮದಲ್ಲಿ ಒಂದು ಜಾತಿಯ ಜನ ಕಡಿಮೆ ಇದ್ದಾರೆ ಅಂತೇಳಿ ಆ ಜಾತಿಯನ್ನು ನಾವು ಪ್ರಬಲ ಜಾತಿ ಅಂತೇಳಿ ಹೇಳಲಿಕ್ಕೆ ಆಗಲ್ಲ ಅಂತ ಹೇಳೋಕ್ಕಾಗಲ್ಲ. ಅದೇ ರೀತಿ ಯಾವುದೋ ಒಂದು ಜಾತಿಯ ಜನ ಯಾವುದೋ ಒಂದು ಗ್ರಾಮದಲ್ಲಿ ಬಡವರಾಗಿದ್ದಾರೆ ಅಂತೇಳಿ ಅವ್ರನ್ನ ನಾವು ಪ್ರಬಲ ಜಾತಿ ಅಂತ ಕರೀಲಿಕ್ಕೆ ಆಗಲ್ಲ ಅಂತಕ್ಕಂಥ ವಿಚಾರವನ್ನು ನಾವು ಚರ್ಚೆ ಮಾಡ್ಲಿಕ್ಕೆ ಆಗಲ್ಲ. ಅಂದರೆ ಒಂದು ಕಡೆ ಸ್ಥಳೀಯವಾಗಿ ಬಡವರಾಗಿದ್ರು ಕೂಡ, ಒಂದು ಕಡೆ ಸ್ಥಳೀಯವಾಗಿ ಕಡಿಮೆ ಸಂಖ್ಯೆಯನ್ನು ಹೊಂದಿದ್ರು ಕೂಡ, ಒಂದು ಕಡೆ ಜಾತಿಯ ಏಣಿ ಶ್ರೇಣಿಯಲ್ಲಿ ಕೆಳಮಟ್ಟದ ಸ್ಥಾನಮಾನವನ್ನು ಹೊಂದಿದ್ರು ಕೂಡ ನಾವು ಆ ಜಾತಿಯವರನ್ನ ಒಟ್ಟಾರೆಯಾಗಿ ಇಡೀ ರಾಜ್ಯಾದ್ಯಂತ ಅಧ್ಯಯನವನ್ನು ಮಾಡಿದಾಗ ಅವರ ಪ್ರಾಬಲ್ಯವನ್ನು, ಅವರ ಸಂಖ್ಯಾತ್ಮಕವಾಗಿರ್ತಕ್ಕಂತಹ ಅಂಶವನ್ನು, ಆರ್ಥಿಕವಾಗಿರ್ತಕ್ಕಂಥ ಅಂಶವನ್ನು, ಅದೇ ರೀತಿ ಇನ್ನಿತರ ಎಲ್ಲ ಸ್ಥಾನಗಳು ರಾಜ್ಯದಾದ್ಯಂತ ಹಂಚಿಕೆಯಾಗಿರ್ತಕ್ಕಂಥ ಸನ್ನಿವೇಶವನ್ನು ನಾವು ಕಾಣಬಹುದು, ಗಮನಿಸಬಹುದು ಅಂತಕ್ಕಂಥದ್ದನ್ನ ತಿಳಿಬಹುದು. ಅದೇ ರೀತಿ ರಾಜ್ಯ ಮಟ್ಟದ ಕೆಲವೊಂದು ಪ್ರಬಲ ಜಾತಿಗಳ ಅಧ್ಯಯನವನ್ನು ಮಾಡಿದ್ವಿ. ಕರ್ನಾಟಕದಲ್ಲಿ ಲಿಂಗಾಯತ ಮತ್ತು ಒಕ್ಕಲಿಗರು ಪ್ರಬಲ ಜಾತಿ ಇದ್ದಾರೆ. ಕರ್ನಾಟಕದಲ್ಲಿ ಲಿಂಗಾಯತರು ಮತ್ತು ಒಕ್ಕಲಿಗ ಜಾತಿಯವರು ಏನಾಗಿದ್ದಾರೆ, ಪ್ರಬಲ ಜಾತಿ ಇದ್ದಾರೆ ಅಂತಕ್ಕಂಥ ವಿಚಾರವನ್ನು ಚರ್ಚೆ ಮಾಡಿದ್ವಿ. ಅದೇ ರೀತಿ ಮಹಾರಾಷ್ಟ್ರದಲ್ಲಿ ಮಹರ್ ಜಾತಿಯವರು, ಬ್ರಾಹ್ಮಣ ಜಾತಿಯವರು, ಮರಾಠ ಜಾತಿಯವರು ಪ್ರಬಲರಾಗಿದ್ದಾರೆ. ಅದೇ ರೀತಿ ಆಂಧ್ರದಲ್ಲಿ ರೆಡ್ಡಿಗಳು ಮತ್ತು ನಾಯ್ಡುಗಳು, ಅದೇ ರೀತಿ ಕೇರಳದಲ್ಲಿ ಇಳುವ ಜಾತಿಯವರು, ಕೇರಳದಲ್ಲಿ ಎಳವ ಮತ್ತು ನಾಯರ್ ಜಾತಿಯವರು, ತಮಿಳುನಾಡಿನಲ್ಲಿ ಗೌಂಡರ್, ಪಡಿಯಾಚಿ ಮತ್ತು ಮೊದಲಿಯಾರ್ ಜಾತಿಯವರು, ಅದೇ ರೀತಿ ಉತ್ತರ ಭಾರತದಲ್ಲಿ, ರಾಜ್ಯ ಅಲ್ಲ ಉತ್ತರ ಭಾರತದಲ್ಲಿ ರಜಪೂತರು, ಜಾಟ್ರು, ಗುಜ್ಜಾರರು, ರಜಪೂತ್ಸ್, ಜಾಟ್ಸ್ ಮತ್ತು ಗುಜ್ಜಾರರು, ಯಾದವರು, ಹೀಗೆ ಬನಿಯಾ ಅಂತಕ್ಕಂಥವರು ಬೇರೆ ಬೇರೆ ಜಾತಿ ಸಮುದಾಯದವರು ಉತ್ತರ ಭಾರತದಲ್ಲಿ ಪ್ರಬಲ ಜಾತಿಯಾಗಿದ್ದಾರೆ ಅಂತಕ್ಕಂಥ ವಿಚಾರವನ್ನು ಕಳೆದ ತರಗತಿಯಲ್ಲಿ ಚರ್ಚೆ ಮಾಡಿದ್ವಿ. ಮುಂದುವರಿತಾ ಪರಿಶಿಷ್ಟ ಜಾತಿ, ಅದಕ್ಕೂ ಮುಂಚೆ ಇತರ ಹಿಂದುಳಿದ ವರ್ಗ ಅಂದರೆ ಏನಂತಕ್ಕಂಥದ್ದನ್ನು ಚರ್ಚೆ ಮಾಡಿದ್ವಿ. ಇತರ ಹಿಂದುಳಿದ ವರ್ಗ ಅನಕ್ಷರತೆ, ಬಡತನ, ಶೋಷಣೆಗೆ ಒಳಗಾಗ್ತಕ್ಕಂತಹ ಜಾತಿ ಸಮೂಹಗಳನ್ನು ಏನಂತೀವಿ ನಾವು ಇತರ ಹಿಂದುಳಿದ ವರ್ಗಗಳು ಅಂತ ಕರಿತೀವಿ. ಅನಕ್ಷರತೆ, ಬಡತನ, ಶೋಷಣೆ ಮತ್ತು ದಬ್ಬಾಳಿಕೆ. ಅನಕ್ಷರತೆ, ಬಡತನ, ಶೋಷಣೆ ಮತ್ತು ದಬ್ಬಾಳಿಕೆಗೆ ಒಳಗಾಗ್ತಕ್ಕಂತಹ ಜಾತಿ ಸಮೂಹಗಳನ್ನು ಏನಂತೀವಿ ಅಂತ ಹೇಳಿದ್ರೆ ಇತರ ಹಿಂದುಳಿದ ವರ್ಗಗಳು ಅಂತ ಹೇಳ್ತೀವಿ. ಯಾರು ಅನಕ್ಷರತೆಗೆ ಒಳಗಾಗಿದ್ದಾರೆ, ಯಾರು ಬಡತನಕ್ಕೊಳಗಾಗಿದ್ದಾರೆ, ಯಾರು ಶೋಷಣೆ ಮತ್ತು ದಬ್ಬಾಳಿಕೆಗೆ ಒಳಗಾಗಿರ್ತಕ್ಕಂತಹ ಜಾತಿ ಸಮೂಹ ಇದ್ದಾರೆ ಅವರನ್ನು ನಾವು ಇತರ ಹಿಂದುಳಿದ ವರ್ಗಗಳು. ಭಾರತ ದೇಶದಲ್ಲಿ ಪ್ರಮುಖವಾಗಿ 3 ಹಿಂದುಳಿದ ವರ್ಗದ ಜಾತಿಯ ಜನ ಇದ್ದಾರೆ. ಭಾರತ ದೇಶದಲ್ಲಿ ಪ್ರಮುಖ 3 ಹಿಂದುಳಿದ ವರ್ಗದ ಜಾತಿ ಸಮುದಾಯಗಳನ್ನು ಕಾಣುವ ಮೊದಲನೇ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಇತರ ಹಿಂದುಳಿದ ವರ್ಗಗಳು. ಹೀಗೆ ಪ್ರಮುಖ 3 ರೀತಿಯಲ್ಲಿ ಭಾರತದಲ್ಲಿರ್ತಕ್ಕಂತಹ ಇತರ ಹಿಂದುಳಿದ ವರ್ಗಗಳನ್ನು ಪ್ರಮುಖ 3 ರೀತಿಯಲ್ಲಿ ವಿಂಗಡಣೆಯನ್ನು ಮಾಡಬಹುದು. ಅದಕ್ಕೂ ಮುಂಚೆ ಎಕ್ಸಾಂಪಲ್ ಕೇಳ್ತಾರೆ, ಇತರ ಹಿಂದುಳಿದ ವರ್ಗದವರು ಎಂದರೆ ಯಾರು ಅಥವಾ ಇತರ ಹಿಂದುಳಿದ ವರ್ಗವನ್ನು ವ್ಯಾಖ್ಯಾನಿಸಿ ಕುರಿತು ಬರೆಯಿರಿ ಕೇಳ್ತಾರೆ. ಅನಕ್ಷರತೆ, ಬಡತನ, ಶೋಷಣೆ ಮತ್ತು ದಬ್ಬಾಳಿಕೆಗೆ ಒಳಗಾಗ್ತಕ್ಕಂತಹ ಜಾತಿ ಸಮೂಹಗಳನ್ನು ನಾವು ಇತರ ಹಿಂದುಳಿದ ವರ್ಗ ಅದರಲ್ಲಿ 3 ವರ್ಗವನ್ನು ವಿಂಗಡಣೆ ಮಾಡಿದ್ವಿ.
ಇತರ ಹಿಂದುಳಿದ ವರ್ಗದಲ್ಲಿ ಪ್ರಮುಖವಾಗಿ 3 ರೀತಿಯಾಗಿರ್ತಕ್ಕಂಥ ವರ್ಗಗಳನ್ನು ವಿಂಗಡಣೆ ಮಾಡಬಹುದು. ಮೊದಲಾಗಿ ಪರಿಶಿಷ್ಟ ಜಾತಿ, ಎರಡನೇದಾಗಿ ಪರಿಶಿಷ್ಟ ಪಂಗಡ, ಮೂರನೇದಾಗಿ ಇತರ ಹಿಂದುಳಿದ ವರ್ಗ. ಈ ಪ್ರಮುಖ 3 ವರ್ಗಗಳು ಇತರ ಹಿಂದುಳಿದ ವರ್ಗಕ್ಕೆ ಸೇರಿರ್ತಕ್ಕಂತಹ ಸನ್ನಿವೇಶವನ್ನ ಕಾಣಬಹುದು. ಆದರೆ ಈ 3 ಹಿಂದುಳಿದ ವರ್ಗಗಳಿಗೆ ತನ್ನದೇ ಆಗಿರ್ತಕ್ಕಂತಹ ವಿಭಿನ್ನ ಸ್ಥಾನಮಾನ, ಗೌರವ, ಅಂತಸ್ತನ್ನು ಕಾಣಬಹುದು. ಎಲ್ಲ ಜಾತಿಯವರು ಕೂಡ ಒಂದೇ ರೀತಿಯಾಗಿರ್ತಕ್ಕಂತಹ ಗೌರವ, ಅಂತಸ್ತು, ಸ್ಥಾನಮಾನವನ್ನು ಹೊಂದಿಲ್ಲ, ವ್ಯತ್ಯಾಸ ಆಗಿದ್ದಾವೆ. ವೈವಿಧ್ಯಮಯವಾಗಿರ್ತಕ್ಕಂತಹ ಗೌರವ, ಅಂತಸ್ತು, ಸ್ಥಾನಮಾನವನ್ನು ಹೊಂದಿರತಕ್ಕಂಥ ಸನ್ನಿವೇಶವನ್ನು ಕೂಡ ಕಾಣಬಹುದು, ಗಮನಿಸಬಹುದು. ಅದರಲ್ಲಿ ಮೊದಲಾಗಿ ಪರಿಶಿಷ್ಟ ಜಾತಿಯವರು. ಪರಿಶಿಷ್ಟ ಜಾತಿ ಅಂದ್ರೆ ಏನು ಅಂತಕ್ಕಂಥ ವಿಚಾರವನ್ನು ಈಗ ಚರ್ಚೆ ಮಾಡಿ. ಪರಿಶಿಷ್ಟ ಜಾತಿ ಇತರ ಹಿಂದುಳಿದ ವರ್ಗ ಅಂದ್ರೆ ಅಧ್ಯಯನ ಮಾಡಿದ್ವಿ. ಯಾವ ಜಾತಿ ಸಮುದಾಯದವರು ಅನಕ್ಷರತೆ, ಬಡತನ, ಶೋಷಣೆ ಮತ್ತು ದಬ್ಬಾಳಿಕೆಗೆ ಒಳಗಾಗಿರ್ತಕ್ಕಂಥ ಜಾತಿ ಸಮೂಹ ಇದಾವೆ, ಅವರು ನಾವು ಇತರ ಹಿಂದುಳಿದ ವರ್ಗ ಅಂತ. ಅನಕ್ಷರತೆ, ಬಡತನ, ಶೋಷಣೆ ಮತ್ತು ಸಮಾಜದಲ್ಲಿ ದ್ವಿತೀಯ ಹಂತದ ಅಥವಾ ಹಿಂದುಳಿದ ವರ್ಗದ ಸ್ಥಾನಮಾನ ಅಂತ ಕರಿತೀವಿ. ಅವರು ಬ್ರಾಹ್ಮಣ ಮತ್ತು ಉನ್ನತ ಜಾತಿಯವರ ರೀತಿಯಾಗಿರ್ತಕ್ಕಂತಹ ಗೌರವ, ಅಂತಸ್ತು, ಸ್ಥಾನಮಾನ, ಮನ್ನಣೆಯನ್ನ ಪಡೆದೇ ಇರತಕ್ಕಂತಹ ಜಾತಿ ಸಮೂಹಗಳನ್ನು ನಾವು ಏನಂತೀವಿ? ಇತರ ಹಿಂದುಳಿದ ವರ್ಗಗಳು ಅಂತ ಕರಿತೀವಿ. ಅದರಲ್ಲಿ ಮೊದಲಾಗಿ ಪರಿಶಿಷ್ಟ ಜಾತಿಗಳು, ಶೆಡ್ಯೂಲ್ಡ್ ಕ್ಯಾಸ್ಟ್ ಅಂತ ಕರಿತೀವಿ. ಪರಿಶಿಷ್ಟ ಜಾತಿಗಳು, ಪರಿಶಿಷ್ಟ ಜಾತಿಗಳು, ಶೆಡ್ಯೂಲ್ಡ್ ಕ್ಯಾಸ್ಟ್ ಅಂತ ಕರಿತೀವಿ ನಾವು. ಪರಿಶಿಷ್ಟ ಜಾತಿ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ, ಸಾಂಪ್ರದಾಯಿಕವಾಗಿ ಮೇಲ್ಜಾತಿಯವರಿಂದ ದೌರ್ಜನ್ಯ, ಶೋಷಣೆ, ದಬ್ಬಾಳಿಕೆ, ಅಸಮಾನತೆಗೆ ಒಳಗಾಗಿರ್ತಕ್ಕಂತಹ ಜಾತಿಯವರನ್ನ, ಹಲವಾರು ವಿಧಿ ನಿಷೇಧಕ್ಕೆ ಒಳಗಾಗಿರ್ತಕ್ಕಂತಹ ಜಾತಿ ಸಮೂಹಗಳನ್ನು ನಾವೇನಂತೀವಿ? ಪರಿಶಿಷ್ಟ ಜಾತಿಯವರು. ಸಾಂಪ್ರದಾಯಿಕವಾಗಿ ಮೇಲ್ಜಾತಿಯವರಿಂದ ದೌರ್ಜನ್ಯ, ಶೋಷಣೆ, ಅಸಮಾನತೆ, ದಬ್ಬಾಳಿಕೆಗೆ ಒಳಗಾಗಿ ಹಲವಾರು ವಿಧಿ ನಿಷೇಧಗಳಿಗೆ ಒಳಗಾಗಿರ್ತಕ್ಕಂಥ ಜಾತಿ ಸಮೂಹ, ಅವ್ರನ್ನ ಏನಂತೀವಿ ನಾವು? ಪರಿಶಿಷ್ಟ ಜಾತಿ, ಶೆಡ್ಯೂಲ್ಡ್ ಕ್ಯಾಸ್ಟ್ ಅಂತ ಕರಿತೀವಿ. ಸಾಂಪ್ರದಾಯಿಕವಾಗಿ ಅಂದ್ರೆ ತಲತಲಾಂತರದಿಂದ, ನೂರಾರು ವರ್ಷಗಳಿಂದ ಮೇಲ್ಜಾತಿಯವರಿಂದ, ಸಾಂಪ್ರದಾಯಿಕವಾಗಿ ಮೇಲ್ಜಾತಿ ಅಂತ ಹೇಳಿದ್ರೆ ಉನ್ನತ ಜಾತಿಯವರಿಂದ ಹಲವಾರು ದೌರ್ಜನ್ಯ, ಶೋಷಣೆ, ದಬ್ಬಾಳಿಕೆ, ಅಸಮಾನತೆ ಜೊತೆಗೆ ಹಲವಾರು ವಿಧಿ ನಿಷೇಧಗಳಿಗೆ ಒಳಗಾಗಿರ್ತಕ್ಕಂಥ ಜಾತಿ ಸಮೂಹ, ಅತ್ಯಂತ ಏಡಿ ಶ್ರೇಣಿಯಲ್ಲಿ ಅತ್ಯಂತ ನಿಕೃಷ್ಟವಾಗಿರ್ತಕ್ಕಂಥ ಸ್ಥಾನಮಾನವನ್ನು ಹೊಂದಿರತಕ್ಕಂತಹ ಜಾತಿ ಸಮೂಹವನ್ನು ನಾವು ಇತರ ಹಿಂದುಳಿದ ವರ್ಗ, ಪರಿಶಿಷ್ಟ ಜಾತಿ ಅಂತ ಕರಿತೀವಿ. ಅಂದ್ರೆ ಸಮಾಜದ ಉನ್ನತ ಜಾತಿಯವರು ಇವರನ್ನ ಅತ್ಯಂತ ನಿಕೃಷ್ಟವಾಗಿ ಹಲವಾರು ವಿಧಿ ನಿಷೇಧ ಅಂತ ಹೇಳಿದ್ರೆ ಸಾರ್ವಜನಿಕ ರಸ್ತೆ, ಸಾರ್ವಜನಿಕ ಕೆರೆ, ಸಾರ್ವಜನಿಕ ಕುಡಿಯ ನೀರಿನ ಸ್ಥಳ, ಸಾರ್ವಜನಿಕ ಹೋಟೆಲ್, ಸಾರ್ವಜನಿಕವಾಗಿರ್ತಕ್ಕಂಥ ದೇವಸ್ಥಾನ, ಸಾರ್ವಜನಿಕವಾಗಿರ್ತಕ್ಕಂಥ ಚೌರಂಗಡಿ, ಎಲ್ಲ ಪ್ರದೇಶಗಳಿಗೆ ಪ್ರವೇಶವನ್ನು ನಿರಾಕರಣೆ ಮಾಡಿದರೆ, ವಿಧಿ ನಿಷೇಧ ಇಲ್ಲಿ ಬರಂಗಿಲ್ಲ, ಅಲ್ಲಿ ಬರಂಗಿಲ್ಲ, ಅಲ್ಲಿ ಬಂದ ಸಮಸ್ಯೆ ಆಗುತ್ತೆ, ಇಲ್ಲಿ ಬಂದ ಸಮಸ್ಯೆ ಆಗುತ್ತೆ, ಈ ರೀತಿಯಾಗಿ ಹಲವಾರು ರೀತಿಯಾಗಿರ್ತಕ್ಕಂತಹ ಶೋಷಣೆ, ದಬ್ಬಾಳಿಕೆ, ಅಸಮಾನತೆ ಒಳಗಾಗಿರ್ತಕ್ಕಂಥ ಜಾತಿ ಸಮೂಹ ಏನಿದಾವೆ ಅವುಗಳೇನಂತ ನಾವು ಪರಿಶಿಷ್ಟ ಜಾತಿಗಳು ಅಂತ ಕರಿತೀವಿ. ಮಜುಮ್ದಾರ್ ಅವರು ಹೇಳ್ತಾರೆ, ಅವರು ತಮ್ಮ ಗ್ರಂಥದಲ್ಲಿ ವ್ಯಾಖ್ಯಾನವನ್ನು ನೀಡ್ತಾರೆ, ಸಂಪ್ರದಾಯಗಳು ಮತ್ತು ಮೇಲ್ಜಾತಿಯವರಿಂದ ಸಾಮಾಜಿಕವಾಗಿ ಜಾರಿಗೊಳಿಸಲ್ಪಟ್ಟ ವಿವಿಧ ಸಾಮಾಜಿಕ ಮತ್ತು ರಾಜಕೀಯ ಅನರ್ಹತೆಗಳಿಗೆ ಒಳಗಾದ ಅಸ್ಪೃಶ್ಯ ಜಾತಿಗಳೇ ಪರಿಶಿಷ್ಟ ಜಾತಿಗಳಾಗಿವೆ ಅಂತ ಹೇಳ್ತಾರೆ ಮಜುಮ್ದಾರ್ ಅವರು. ವ್ಯಾಖ್ಯಾನದಲ್ಲಿ ಹೇಳ್ತಾರೆ, ಸಾಂಪ್ರದಾಯಿಕವಾಗಿ ಮೇಲ್ಜಾತಿಯವರಿಂದ, ಸಂಪ್ರದಾಯಗಳು ಮತ್ತು ಮೇಲ್ಜಾತಿಯವರಿಂದ ಸಾಮಾಜಿಕವಾಗಿ ಜಾರಿಗೊಳಿಸಲ್ಪಟ್ಟ ವಿವಿಧ ಸಾಮಾಜಿಕ ಮತ್ತು ರಾಜಕೀಯ ಅನರ್ಹತೆಗಳಿಗೆ ಒಳಗಾಗಿರ್ತಕ್ಕಂಥ ಜಾತಿ ಸಮೂಹ. ವಿವಿಧ ಸಾಮಾಜಿಕ ಅನರ್ಹತೆ, ಕೆಳಜಾತಿಯವರು ದೇವಸ್ಥಾನಕ್ಕೆ ಬರಬೇಡ, ಸಾರ್ವಜನಿಕ ರಸ್ತೆ ಬೆಳಗ್ಗೆ ಸಂಜೆ ಬರಬೇಡ, ಮಧ್ಯಾಹ್ನ ಬಂದು ಕ್ಲೀನ್ ಮಾಡ್ಕೊಂಡು ಹೋಗು, ಸಾರ್ವಜನಿಕ ಹೋಟೆಲ್ ಅಲ್ಲಿ ತನ್ನದೇ ಆಗಿರ್ತಕ್ಕಂತಹ ಲೋಟ ತಟ್ಟೆ ಇದೆ ಅದನ್ನ ಬಳಕೆ ಮಾಡು, ಸಾರ್ವಜನಿಕ ಚೌರಂಗಡಿ ಬರಂಗಿಲ್ಲ, ನಿನ್ನ ಕೂದಲನ್ನು ನಿಮ್ಮ ಜಾತಿಯವರೇ ಕಟ್ ಮಾಡ್ಕೋಬೇಕು. ಈ ರೀತಿಯಾಗಿ ರಾಜಕೀಯವಾಗಿ ಯಾವುದೇ ಯಾವುದೇ ರೀತಿಯಾಗಿರ್ತಕ್ಕಂತಹ ಅಧಿಕಾರವನ್ನು ಹೊಂದಂಗಿಲ್ಲ, ನಾವು ಹೇಳ್ದಂಗೆ ಇರ್ಬೇಕಷ್ಟೇ. ಕೆಳಜಾತಿಯವರು ತಾವು ಮೇಲ್ಜಾತಿಯವರು ಹೇಳಿರ್ತಕ್ಕಂಥ ರೀತಿಯಲ್ಲಿ ಬದುಕಬೇಕು, ಬಾಳ್ಬೇಕು ಅಂತಕ್ಕಂಥ ನಿರ್ಬಂಧ ಏನಿದೆ ಅದನ್ನು ನಾವು ಕಾಣಬಹುದು. ಅಂದ್ರೆ ಮೇಲ್ಜಾತಿಯವರು ಕೆಳಜಾತಿಯವರನ್ನ ನಿರಂತರವಾಗಿ ದೌರ್ಜನ್ಯ, ಶೋಷಣೆ, ದಬ್ಬಾಳಿಕೆ, ಅಸಮಾನತೆ ಒಳಪಡ್ತಕ್ಕಂಥ ಸನ್ನಿವೇಶವನ್ನು ಕಾಣಬಹುದು. ಯಾರು ಮೇಲ್ಜಾತಿಯವರಿಂದ ಸಾಂಪ್ರದಾಯಿಕವಾಗಿ ದೌರ್ಜನ್ಯ, ಶೋಷಣೆ, ಅಸಮಾನತೆ, ದಬ್ಬಾಳಿಕೆ ಹಾಗೂ ಹಲವು ವಿಧಿ ನಿಷೇಧಗಳಿಗೆ ಒಳಗಾಗಿರ್ತಕ್ಕಂಥ ಜಾತಿ ಸಮೂಹ ಇದ್ದಾವೆ, ಅವ್ರನ್ನ ನಾವೇನಂತೀವಿ? ಪರಿಶಿಷ್ಟ ಜಾತಿಯವರು ಅಂತ ಕರಿತೀವಿ. ಪರಿಶಿಷ್ಟ ಜಾತಿ ಅಂತಕ್ಕಂಥ ಪದವನ್ನು ಪ್ರಪ್ರಥಮ ಬಾರಿಗೆ 1928ರಲ್ಲಿ ಸೈಮನ್ ಆಯೋಗ ಮೊದಲಿಗೆ ಬಳಸಿತು. ಎಕ್ಸಾಂಪಲ್ ಕೇಳ್ಬೋದು ಒಂದು ವರ್ಷಕ್ಕೆ,
ಪರಿಶಿಷ್ಟ ಜಾತಿ ಎಂಬ ಪದವನ್ನು ಮೊದಲಿಗೆ ಬಳಸಿದವರು ಯಾರು ಅಂತ ಕೇಳಿದ್ದಾರೆ, ಬಹಳ ಟೈಮ್ ಕೇಳಿದ್ದಾರೆ. ಆನ್ಸರ್ ಬ್ರಿಟಿಷರು ಅಂತ ಬರೆದ್ರು ಕೂಡ ಸರಿಯಾಗುತ್ತೆ, ರೈಟ್ ಆನ್ಸರ್. ಅಥವಾ ಸೈಮನ್ ಆಯೋಗದಲ್ಲಿ ಬ್ರಿಟಿಷರು ಪ್ರಪ್ರಥಮ ಬಾರಿಗೆ ಬಳಸಿದ್ರು ಏನಂತ, ಪರಿಶಿಷ್ಟ ಜಾತಿ ಶೆಡ್ಯೂಲ್ಡ್ ಕ್ಯಾಸ್ಟ್ ಅಂತಕ್ಕಂಥ ಪದವನ್ನ ಪ್ರಪ್ರಥಮ ಬಾರಿಗೆ 1928ನೇ ಇಸ್ವಿನಲ್ಲಿ ಬರ್ತಕ್ಕಂತಹ ಭಾರತಕ್ಕೆ ಬಂದಿರತಕ್ಕಂತಹ ಸೈಮನ್ ಆಯೋಗ ಶೆಡ್ಯೂಲ್ಡ್ ಕ್ಯಾಸ್ಟ್ ಅಂತಕ್ಕಂಥ ಪರಿಶಿಷ್ಟ ಜಾತಿಗಳು ಅಂತಕ್ಕಂಥ ಪದವನ್ನ ಬಳಸಿದ್ರು. ಇದನ್ನು ಪರೀಕ್ಷೆಯಲ್ಲಿ ಕೇಳ್ತಾರೆ ಒಂದು ಮಾರ್ಕ್ಸ್ಗೆ. ಪರಿಶಿಷ್ಟ ಜಾತಿ ಎಂಬ ಪದವನ್ನು ಮೊದಲಿಗೆ ಯಾರು ಬಳಸಿದ್ರು ಅಂತ ಕೇಳ್ತಾರೆ. ಆನ್ಸರ್ ಸೈಮನ್ ಆಯೋಗ ಅಥವಾ ಬ್ರಿಟಿಷರು ಅಂತ ಬರೆದ್ರು ಕೂಡ. ಬ್ರಿಟಿಷ್ ಏನು ಸೈಮನ್ ಆಯೋಗ ಎಲ್ಲಿಂದ ಬಂತು, ಇಂಗ್ಲೆಂಡಿಂದ ಬಂತು, ಅಂದ್ರೆ ಬ್ರಿಟಿಷರು ಅವರೇ ಸೈಮನ್ ಆಯೋಗ ಅಂದ್ರೂ ಕೂಡ ಅದೇ ಆಗುತ್ತೆ ಅಂತಕ್ಕಂಥ ಸನ್ನಿವೇಶವನ್ನು ಕಾಣಬಹುದು. ಹಾಗಾಗಿ ಬ್ರಿಟಿಷರು 1928ನೇ ಇಸ್ವಿನಲ್ಲಿ ಪ್ರಪ್ರಥಮ ಬಾರಿಗೆ ಪರಿಶಿಷ್ಟ ಜಾತಿ ಅಂತಕ್ಕಂಥ ಪದವನ್ನ ಬಳಸಿದ್ರು. ನಂತರ 1935ರ ಭಾರತ ಸರ್ಕಾರ ಕಾಯ್ದೆ, ಭಾರತ ಸರ್ಕಾರದ ಕಾಯ್ದೆ, ಭಾರತ ಸರ್ಕಾರದ ಕಾಯ್ದೆಯಲ್ಲಿ ಅಧಿಕೃತವಾಗಿ ಬಳಕೆ ಮಾಡಲಾಯಿತು. 1935ರಲ್ಲಿ ಭಾರತ ಸರ್ಕಾರ ಕಾಯ್ದೆ ಅಂತಕ್ಕಂಥ ಕಾಯ್ದೆಯನ್ನ ಬ್ರಿಟಿಷ್ ಸರ್ಕಾರ ಜಾರಿಗೆ ತಂದು, ಭಾರತ ದೇಶದ ಅತ್ಯಂತ ದೊಡ್ಡದಾಗಿರ್ತಕ್ಕಂತಹ ಕಾಯ್ದೆ ಇದು. ಭಾರತದ ಇತಿಹಾಸದಲ್ಲೇ ಒಂದು ಬೃಹತ್ತಾಗಿರ್ತಕ್ಕಂಥ ಕಾಯ್ದೆಯಾಗಿ ಕಾಣಬಹುದು. ಈ ಕಾಯ್ದೆಯ ಆಧಾರದ ಮೇಲೆ ಭಾರತದ ಸಂವಿಧಾನದ ಹಲವಾರು ಕಲಂಗಳನ್ನ, ಹಲವಾರು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನು ಬರೆದಿರ್ತಕ್ಕಂಥ ಸನ್ನಿವೇಶವನ್ನು ಕಾಣಬಹುದು. ಈ ಕಾಯ್ದೆಯ ಅಷ್ಟು ದೊಡ್ಡದಾಗಿರ್ತಕ್ಕಂಥ ಕಾಯ್ದೆ ಬ್ರಿಟಿಷ್ ಸರ್ಕಾರದಲ್ಲಿನೇ ಕಾಯ್ದೆ ಇಲ್ಲ, ಅಷ್ಟು ದೊಡ್ಡದಾಗಿರ್ತಕ್ಕಂಥ ಕಾಯ್ದೆ. ಈ ಕಾಯ್ದೆ 1935ರ ಭಾರತ ಸರ್ಕಾರ ಕಾಯ್ದೆಯಲ್ಲಿ ಅಧಿಕೃತವಾಗಿ, ಇದಕ್ಕೂ ಮುಂಚೆ ಕರೆದಿರ್ತಕ್ಕಂಥ ಅಧಿಕೃತ ಆಗಿರಬಹುದು, 1935ರಲ್ಲಿ ಅಧಿಕೃತವಾಗಿ ಭಾರತ ಸರ್ಕಾರ ಕಾಯ್ದೆಯಲ್ಲಿ ಪರಿಶಿಷ್ಟ ಜಾತಿ ಅಂತಕ್ಕಂಥ ಪದವನ್ನು ಬಳಕೆ ಮಾಡಲಾಯಿತು. ನಂತರ ಅಂಬೇಡ್ಕರ್ ಅವರು ಇವರನ್ನ ಬಹಿಷ್ಕೃತ ವರ್ಗ ಅಂತ ಕರೆದಿದ್ದಾರೆ. ಬಹಿಷ್ಕೃತ ವರ್ಗ, ಪರಿಶಿಷ್ಟ ಜಾತಿಯವನ್ನ ಅಂಬೇಡ್ಕರ್ ಏನಂತ ಕರೆದ್ರು, ಬಹಿಷ್ಕೃತ ವರ್ಗ ಅಂತ ಕರೆದಿದ್ದಾರೆ. ಎಕ್ಸಾಂಪಲ್ ಕೇಳ್ತಾರೆ, ಪರಿಶಿಷ್ಟ ಜಾತಿಯವರನ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಏನಂತ ಕರೆದ್ರು ಅಂತೇಳಿ ಕೇಳ್ತಾರೆ. ನೆಕ್ಸ್ಟ್ ಮುಂದುವರಿದ ಬ್ರಿಟಿಷರು ಇವರನ್ನ ನಂತರದಲ್ಲಿ ಬ್ರಿಟಿಷರು ದಮನಿತ ವರ್ಗಗಳು ಅಂತ ಕರೆದರು. ದಮನಿತ ವರ್ಗಗಳು 1931ರ ಜನಗಣತಿಯಲ್ಲಿ ಬಾಹ್ಯ ಜಾತಿಗಳು ಅಂತ ಕರೆದರು. ಎಕ್ಸ್ಟೀರಿಯರ್ ಕ್ಯಾಸ್ಟ್, ಬಾಹ್ಯ ಜಾತಿಗಳು. ಗಾಂಧೀಜಿಯವರನ್ನ ಹರಿಜನ ಅಂತ ಕರೆದರು. ಹರಿಜನ ಅಂತಕ್ಕಂಥ ಪದವನ್ನ ಗುಜರಾತಿನ ನರಸಿಂಹ ಮೆಹ್ತಾ ಎಕ್ಸಾಂಪಲ್ ಕೇಳ್ತಾರೆ, ಪರಿಶಿಷ್ಟ ಜಾತಿ ಅಂತಕ್ಕಂಥ ಪದವನ್ನ ಪ್ರಪ್ರಥಮ ಬಾರಿಗೆ ಯಾರು ಬಳಸಿದ್ರು ಅಂತೇಳಿ. ಆನ್ಸರ್ ಬ್ರಿಟಿಷರು ಬಳಸ್ತಾರೆ. 1928ರ ಸೈಮನ್ ಆಯೋಗದಲ್ಲಿ ಪ್ರಪ್ರಥಮ ಬಾರಿಗೆ ಬ್ರಿಟಿಷರು ಬಳಕೆಯನ್ನ ಮಾಡ್ತಾರೆ. 1928ರಲ್ಲಿ ಬಂದಿರತಕ್ಕಂತಹ ಸೈಮನ್ ಆಯೋಗದಲ್ಲಿ ಬ್ರಿಟಿಷರು ಪ್ರಪ್ರಥಮ ಬಾರಿಗೆ ಪರಿಶಿಷ್ಟ ಜಾತಿ ಅಂತಕ್ಕಂಥ ಪದವನ್ನು ಪರಿಚಯಿಸ್ತಾರೆ. ನಂತರ 1935ರಲ್ಲಿ ಭಾರತ ಸರ್ಕಾರ ಕಾಯ್ದೆಯಲ್ಲಿ ಇದನ್ನು ಅಧಿಕೃತವಾಗಿ ಬಳಕೆ ಮಾಡಲಾಯಿತು. ನಂತರ ಅಂಬೇಡ್ಕರ್ ಅವರು ಪರಿಶಿಷ್ಟ ಜಾತಿಯವರನ್ನ ಬಹಿಷ್ಕೃತ ವರ್ಗ ಅಂತ ಕರೀತಾರೆ. ಅಂಬೇಡ್ಕರ್ ಪರಿಶಿಷ್ಟ ಜಾತಿಯವರನ್ನ ಏನಂತ ಕರೀತಾರೆ? ಎಕ್ಸಾಂಪಲ್ ಕೇಳಬಹುದು ಒಂದು ಮಾರ್ಕ್ಸ್ಗೆ. ಪರಿಶಿಷ್ಟ ಜಾತಿಯವರನ್ನು ಅಂಬೇಡ್ಕರ್, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಏನೆಂದು ಹೆಸರಿಸಿದ್ದಾರೆ ಅಂತ ಕೇಳಬಹುದು. ಬಹಿಷ್ಕೃತ ವರ್ಗ ಅಂತ ಹೆಸರಿಸಿದ್ದಾರೆ. ಬ್ರಿಟಿಷರು ಏನಂತ ಕರೀತಾರಪ್ಪ ಅಂತ ಹೇಳಿದ್ರೆ ಅವ್ರನ್ನ ದಮನಿತ ವರ್ಗಗಳು. ದಮನಿತ ವರ್ಗಗಳು ಅಂದ್ರೆ ಮೇಲ್ಜಾತಿಯವರಿಂದ ದಮನಕ್ಕೆ, ದೌರ್ಜನ್ಯ, ದಬ್ಬಾಳಿಕೆ ಒಳಗಾಗಿರ್ತಕ್ಕಂಥ ಜಾತಿಯವರನ್ನು ಕರೀತಾರೆ. ನೆಕ್ಸ್ಟ್ 1931ರ ಜನಗಣತಿಯಲ್ಲಿ ಈ ಪರಿಶಿಷ್ಟ ಜಾತಿಯವರು ಏನಂತ ಮೆನ್ಷನ್ ಮಾಡಿದ್ದಾರೆ ಅಂತ ಹೇಳಿದ್ರೆ 1931ರಲ್ಲಿ ಬಾಹ್ಯ ಜಾತಿಗಳು, ಎಕ್ಸ್ಟೀರಿಯರ್ ಕ್ಯಾಸ್ಟ್ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. 1931ರ ಸೆನ್ಸಸ್ ಅಲ್ಲಿ ಪರಿಶಿಷ್ಟ ಜಾತಿಯವರನ್ನ ಎಕ್ಸ್ಟೀರಿಯರ್ ಕ್ಯಾಸ್ಟ್ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ನಂತರ ಗಾಂಧೀಜಿಯವರು ಪರಿಶಿಷ್ಟ ಜಾತಿಯವರನ್ನ ಹರಿಜನ, ದೇವರ ಮಕ್ಕಳು, ಹರಿ ಅಂದ್ರೆ ಶಿವ, ಶಿವನ ಮಕ್ಕಳು, ದೇವರ ಮಕ್ಕಳು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಅವರ ಗೌರವ ಭಾವನೆಯನ್ನು ಹೆಚ್ಚಿಸಬೇಕು ಅಂತೇಳಿ ಹರಿಜನ ಅಂತೇಳಿ ಮೆನ್ಷನ್ ಅನ್ನು ಮಾಡಿರ್ತಕ್ಕಂಥದನ್ನ ಕಾಣಬಹುದು. ಹರಿಜನ ಎಂಬ ಪದವನ್ನು
ಯಾರು ಪರಿಚಯಿಸಿದ್ರು ಅಂತೇಳಿ ಕೇಳ್ಬೋದು. ಒಂದು ಮಾರ್ಕ್ಸ್ಗೆ ಹರಿಜನ ಎಂಬ ಪದವನ್ನು ಪರಿಚಯಿಸಿದವರು ಯಾರು ಅಂತ. ಆ ಹರಿಜನ ಅಂತಕ್ಕಂಥ ಪದವನ್ನು ಯಾರು ಪರಿಚಯಿಸಿದ್ದಾರೆ ಅಂತ ಹೇಳಿದ್ರೆ ಗುಜರಾತಿನ ನರಸಿಂಹ ಮೆಹ್ತಾರ್ ಅವರು. ಗುಜರಾತಿನ ನರಸಿಂಹ ಮೆಹ್ತಾರ್ ಅವರು ಪ್ರಪ್ರಥಮ ಬಾರಿಗೆ ಹರಿಜನ ಅಂತಕ್ಕಂಥ ಪದವನ್ನ ಬಳಸಿರ್ತಕ್ಕಂಥದನ್ನ ಕಾಣಬಹುದು. ಆದ್ರೆ ಹರಿಜನ ಅಂತಕ್ಕಂಥ ಪದವನ್ನ ಅತಿ ಹೆಚ್ಚು ಜನಪ್ರಿಯಗೊಳಿಸಿದವರು, ಹರಿಜನ ಅಂತಕ್ಕಂಥ ಪದವನ್ನ ಅತಿ ಹೆಚ್ಚು ಜನಪ್ರಿಯಗೊಳಿಸಿದವರು ಯಾರಪ್ಪ ಅಂತ ಹೇಳಿದ್ರೆ ಗಾಂಧೀಜಿ. ಕೇಳ್ತಾರೆ ಎಕ್ಸಾಂಪಲ್ ಅದೇ ರೀತಿ ಕೇಳ್ತಾರೆ, ಹರಿಜನ ಎಂಬ ಪದವನ್ನು ಪರಿಚಯಿಸಿದವರು ಯಾರು? ಆನ್ಸರ್ ಗುಜರಾತಿನ ನರಸಿಂಹ ಮೆಹ್ತಾ. ಹರಿಜನ ಎಂಬ ಪದವನ್ನು ಅತಿ ಹೆಚ್ಚು ಜನಪ್ರಿಯಗೊಳಿಸಿದವರು ಯಾರು ಅಂತ ಕೇಳ್ತಾರೆ. ಆನ್ಸರ್ ಗಾಂಧೀಜಿ. ಮಹಾತ್ಮ ಗಾಂಧೀಜಿಯವರು ಹರಿಜನ ಅಂತಕ್ಕಂಥ ಪದವನ್ನ ಅತಿ ಹೆಚ್ಚು ಜನಪ್ರಿಯಗೊಳಿಸಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಭಾರತ ದೇಶದಲ್ಲಿರ್ತಕ್ಕಂತಹ ಯಾವುದಾದ್ರೂ ಎರಡು ಪರಿಶಿಷ್ಟ ಜಾತಿಯವರ ಹೆಸರಿಸಿ ಅಂತ ಕೇಳ್ಬೋದು. ಯಾವ್ಯಾವ ಅಂತ ಕೇಳಿದ್ರೆ ಭಾರತ ದೇಶದಲ್ಲಿರ್ತಕ್ಕಂತಹ ಪರಿಶಿಷ್ಟ ಜಾತಿಗಳು ಬಂಗಿ ಜಾತಿ, ಬಂಗಿ, ಚುಹಾರ್, ಚಮಾರ್, डोम, तियन, तियन, मादिगा, कोलया, लंबाड़ी, बोवी, महर इत्यादि. ಪರಿಶಿಷ್ಟ ಜಾತಿಯ ಪ್ರಮುಖ ಯಾವುದಾದರೂ ಎರಡು ಜಾತಿ ಸಮೂಹಗಳ ಹೆಸರಿಸಿ ಅಂತ ಕೇಳಬಹುದು. ಭಾರತದ ಯಾವುದಾದರೂ ಎರಡು ಪರಿಶಿಷ್ಟ ಜಾತಿಗಳನ್ನು ಹೆಸರಿಸಿ ಅಂತ ಕೇಳಬಹುದು ಪರೀಕ್ಷೆಯಲ್ಲಿ. ಯಾವ ಜಾತಿಯವರು ಪ್ರಮುಖವಾಗಿ ಪರಿಶಿಷ್ಟ ಜಾತಿ ಸೇರ್ತಾರಪ್ಪ ಅಂತ ಹೇಳಿದ್ರೆ ಪ್ರಮುಖವಾಗಿ ಬಂಗಿ ಜಾತಿ. ಬಂಗಿ ಜಾತಿ ಸಮೂಹ ಅಂತ ಹೇಳಿದ್ರೆ ಅವರು ಏನು ಟಾಯ್ಲೆಟ್ಗಳನ್ನ, ಶೌಚಗೃಹಗಳನ್ನ ತಮ್ಮ ಕೈಯಿಂದ ಸ್ವಚ್ಛಗೊಳಿಸ್ತಕ್ಕಂತಹ ಒಂದು ಜನ ಸಮೂಹವಾಗಿ ನಾವು ಕಾಣಬಹುದು. ಬಂಗಿ ಜನ ಅಂತ ಹೇಳಿದ್ರೆ ಶೌಚಗೃಹಗಳನ್ನ ತಮ್ಮ ಕೈಯಿಂದ ನೇರವಾಗಿ ಸ್ವಚ್ಛಗೊಳಿಸ್ತಕ್ಕಂತಹ ಒಂದು ಜಾತಿ ಸಮೂಹವಾಗಿ ಕಾಣಬಹುದು. ಇನ್ನು ಚುಹಾರ, ಚಮಾರ್, ಡೋಮ್, ತಿಯನ್, ಮಾದಿಗ, ವಲಯ, ಲಂಬಾಣಿ, ಬೋವಿ ಮತ್ತು ಮಹಾರ್ ಈ ಎಲ್ಲ ಜಾತಿ ಸಮೂಹ ಪ್ರಮುಖವಾಗಿ ಭಾರತ ದೇಶದಲ್ಲಿರ್ತಕ್ಕಂತಹ ಜಾತಿ ಸಮೂಹಗಳಾಗಿ ಯಾವುದು ಪರಿಶಿಷ್ಟ ಜಾತಿ ಸಮೂಹ. ಎಕ್ಸಾಂಪಲ್ ಎರಡು ಮಾರ್ಕ್ಸ್ ಕೇಳ್ತಾರೆ, ಯಾವುದಾದರೂ ಎರಡು ಪರಿಶಿಷ್ಟ ಜಾತಿಗಳನ್ನು ಹೆಸರಿಸಿ. ಭಾರತದ ಯಾವುದಾದರೂ ಎರಡು ಪರಿಶಿಷ್ಟ ಜಾತಿಗಳನ್ನು ಹೆಸರಿಸಿ ಅಂತ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಆನ್ಸರ್ ಈ ತರ ಯಾವುದಾದ್ರೂ ಎರಡು ಬರ್ತದೆ ರೈಟ್ ಆನ್ಸರ್. ಬಂಗಿ ಜಾತಿ ಆಗಿರ್ಬೋದು, ಚುಹಾರ ಆಗಿರ್ಬೋದು, ಚಮಾರ್ ಆಗಿರ್ಬೋದು, ಡೋಮ್ ಆಗಿರ್ಬೋದು, ತಿಯನ್ ಆಗಿರ್ಬೋದು, ಮಾದಿಗ ಆಗಿರ್ಬೋದು, ವಲಯ ಆಗಿರ್ಬೋದು, ಲಂಬಾಡಿ ಆಗಿರ್ಬೋದು, ಬೋಬಿ ಅಥವಾ ಮಹರ್ ಜಾತಿ ಆಗಿರ್ಬೋದು. ಈ ಜಾತಿಯರು ಭಾರತ ದೇಶದಲ್ಲಿ ಅತಿ ಹೆಚ್ಚು ಅಂದರೆ ಸಂಖ್ಯಾತ್ಮಕವಾಗಿರ್ಬೋದು ಅಥವಾ ಪ್ರಮುಖವಾಗಿರ್ತಕ್ಕಂತಹ ಒಂದು ಪ್ರಾಮುಖ್ಯತೆಯನ್ನು ಪಡೆದಿರ್ತಕ್ಕಂತಹ ಒಂದು ಜಾತಿ ಸಮೂಹವಾಗಿ ಕಾಣಬಹುದು. ಇನ್ನೊಂದು ಟೈಮ್ ಹೇಳ್ತೀನಿ, ಮೇಲ್ಜಾತಿಯವರಿಂದ ಉನ್ನತ ಜಾತಿಯವರಿಂದ ಮೇಲ್ಜಾತಿಯವರಿಂದ ನಿರಂತರವಾಗಿ ದೌರ್ಜನ್ಯ, ಶೋಷಣೆ, ದಬ್ಬಾಳಿಕೆ, ಅಸಮಾನತೆ ಹಾಗೂ ಹಲವು ವಿಧಿ ನಿಷೇಧಗಳಿಗೆ ಒಳಗಾಗಿರ್ತಕ್ಕಂತಹ ಜಾತಿಯವರನ್ನ, ಹಲವು ವಿಧಿ ನಿಷೇಧಗಳಿಗೆ ಒಳಗಾಗಿರ್ತಕ್ಕಂತಹ ಜಾತಿ ಸಮೂಹಗಳನ್ನು ನಾವು ಪರಿಶಿಷ್ಟ ಜಾತಿ ಅಂತ ಕರಿತೀವಿ. ಮೇಲ್ಜಾತಿಯವರಿಂದ ಶೋಷಣೆ, ದಬ್ಬಾಳಿಕೆ, ಅಸಮಾನತೆ ಹಾಗೂ ಹಲವು ವಿಧಿ ನಿಷೇಧಗಳಿಗೆ ಒಳಗಾಗಿರ್ತಕ್ಕಂಥ ಜಾತಿ ಸಮೂಹಗಳನ್ನು ನಾವು ಪರಿಶಿಷ್ಟ ಜಾತಿಗಳು ಅಂತ ಕರಿತೀವಿ. ಪರಿಶಿಷ್ಟ ಜಾತಿಯವರನ್ನ ಅಥವಾ ಪರಿಶಿಷ್ಟ ಜಾತಿ ಅಂತಕ್ಕಂತಹ ಪದವನ್ನ ಪ್ರಪ್ರಥಮ ಬಾರಿಗೆ 1928ರಲ್ಲಿ ಭಾರತಕ್ಕೆ ಬಂದಿರತಕ್ಕಂತಹ ಸೈಮನ್ ಆಯೋಗದಲ್ಲಿ ಮೊದಲಿಗೆ ಬಳಸಲಾಯಿತು. ನಂತರ 1935ರ ಭಾರತ ಸರ್ಕಾರ ಕಾಯ್ದೆಯಲ್ಲಿ ಅಧಿಕೃತವಾಗಿ ಈ ಪದವನ್ನ ಪರಿಶಿಷ್ಟ ಜಾತಿ ಅಂತಕ್ಕಂಥ ಪದವನ್ನ ಬಳಕೆ ಮಾಡಲಾಯಿತು. ಪರಿಶಿಷ್ಟ ಜಾತಿ ಅಂತಕ್ಕಂತಹ ಪರಿಶಿಷ್ಟ ಜಾತಿಯವರನ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬಹಿಷ್ಕೃತ ವರ್ಗ ಅಂತ ಹೇಳ್ತಾರೆ. ಪರಿಶಿಷ್ಟ ಜಾತಿಯವರನ್ನ ಅಂಬೇಡ್ಕರ್ ಏನಂತ ಹೇಳ್ತಾರೆ ಅಂತ ಹೇಳಿದ್ರೆ ಬಹಿಷ್ಕೃತ ವರ್ಗ ಅಂತ ಕರೆದಿದ್ದಾರೆ. ಬ್ರಿಟಿಷರು ಅವ್ರನ್ನ ಏನಂತ ಕರೆದಿದ್ದಾರಪ್ಪ ಅಂತ ಹೇಳಿದ್ರೆ ದಮನಿತ ವರ್ಗಗಳು ಅಂತ ಕೇಳ್ತಾರೆ. ದಮನಿತ ವರ್ಗ ಅಂತೇಳಿ ಕರೆದಿದ್ದಾರೆ. ಮುಂದುವರಿತಾ 1931ರ ಜನಗಣತಿಯಲ್ಲಿ ಬಾಹ್ಯ ಜಾತಿಗಳು 1931ರ ಜನಗಣತಿಯಲ್ಲಿ ಬ್ರಿಟಿಷರು ಮೆನ್ಷನ್ ಮಾಡ್ತಾರೆ ಪರಿಶಿಷ್ಟ ಜಾತಿಯವರನ್ನ ಬಾಹ್ಯ ಜಾತಿ, ಎಕ್ಸ್ಟೀರಿಯರ್ ಕ್ಯಾಸ್ಟ್, ಹೊರಗಿನ ಜಾತಿಯವರು ಅಂತೇಳಿ ಕರೆದಿದ್ದಾರೆ. ಮುಂದುವರಿತಾ ಗಾಂಧೀಜಿಯವರು ಇವ್ರನ್ನ ಹರಿಜನ, ದೇವರ ಮಕ್ಕಳು, ಹರಿಯ ಮಕ್ಕಳು ಅಂದ್ರೆ ಯಾರು ದೌರ್ಜನ್ಯ, ಶೋಷಣೆ, ಅಸಮಾನತೆ, ದಬ್ಬಾಳಿಕೆ, ದೌರ್ಜನ್ಯಕ್ಕೆ ಒಳಗಾಗಿರ್ತಕ್ಕಂಥ ಜನ ಇದ್ದಾರೆ ಅವರು ದೇವರಿಗೆ ಪ್ರಿಯವಾಗಿರ್ತಕ್ಕಂಥವ್ರು, ಅವರು ನನ್ನ ಜನ, ಹರಿಯ
ಅತಿ ಹೆಚ್ಚು ಜನಪ್ರಿಯ ಮಾಡಿರುವಂತಕ್ಕಂಥ ಸನ್ನಿವೇಶವನ್ನು ಕಾಣಬಹುದು. ಭಾರತದ ಪ್ರಮುಖವಾಗಿರ್ತಕ್ಕಂತಹ ಪರಿಶಿಷ್ಟ ಜಾತಿ ಸಮೂಹಗಳ ಹೆಸರನ್ನು ಬರೆದಿಲ್ಲ. ನೆಕ್ಸ್ಟ್ ಮುಂದುವರಿತಾ ಪರಿಶಿಷ್ಟ ಜಾತಿಗಳು ಭಾರತದಲ್ಲಿ ಎಷ್ಟೆಷ್ಟು ಪ್ರಮಾಣದಲ್ಲಿ ಇದಾರಪ್ಪ ಅಂತ ಒಂದು ಅಂಶವನ್ನು ಅಧ್ಯಯನ ಮಾಡೋದಾದ್ರೆ, ಪರಿಶಿಷ್ಟ ಜಾತಿಯವರು ಭಾರತದಲ್ಲಿ ಎಷ್ಟು ಪ್ರಮಾಣದಲ್ಲಿ 2011ರ ಜನಗಣತಿ ಪ್ರಕಾರ 2011ರ ಜನಗಣತಿ ಪ್ರಕಾರ 15.7% ಜನ ಪರಿಶಿಷ್ಟ ಜಾತಿಯವರು. ಅತಿ ಹೆಚ್ಚಾಗಿ ಉತ್ತರ ಪ್ರದೇಶದಲ್ಲಿ ಅತಿ ಹೆಚ್ಚು ಪರ್ಸೆಂಟ್ ಜನ ಇದ್ದಾರೆ, 22.3% ಇದ್ದಾರೆ. ನಂತರ ಪಶ್ಚಿಮ ಬಂಗಾಳ ಎಷ್ಟು ಪರ್ಸೆಂಟ್ ಇದ್ದಾರೆ? ಪಶ್ಚಿಮ ಬಂಗಾಳದಲ್ಲಿ 11.4% ಇದ್ದಾರೆ. ನೆಕ್ಸ್ಟ್ ಬಿಹಾರದಲ್ಲಿ ಎಷ್ಟು ಪರ್ಸೆಂಟ್ ಇದ್ದಾರೆ? 9.6%. ನೆಕ್ಸ್ಟ್ ತಮಿಳುನಾಡು ತಮಿಳುನಾಡಲ್ಲಿ 8.8% ಇದ್ದಾರೆ. ನೆಕ್ಸ್ಟ್ ಆಂಧ್ರ ಪ್ರದೇಶ ಪ್ರದೇಶದಲ್ಲಿ 7.6% ಇದ್ದಾರೆ. ನೆಕ್ಸ್ಟ್ ಮಧ್ಯಪ್ರದೇಶದಲ್ಲಿ 7.2% ಇದ್ದಾರೆ. ರಾಜಸ್ಥಾನ 5.6%. ಕರ್ನಾಟಕದಲ್ಲಿ 5.3 ಇದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಕರ್ನಾಟಕ ಆದಮೇಲೆ ಪಂಜಾಬ್ 4.3. ಪರಿಶಿಷ್ಟ ಜಾತಿಯವರು ಭಾರತ ದೇಶದ ಒಟ್ಟು ಜನಸಂಖ್ಯೆಯಲ್ಲಿ 15.7% ಜನ ಇದ್ದಾರೆ. ಪರಿಶಿಷ್ಟ ಜಾತಿಯವರು ಭಾರತ ದೇಶದ ಸುಮಾರು 121 ಕೋಟಿ ಜನಸಂಖ್ಯೆ ಇತ್ತು 2011 ಜನಗಣತಿಯಲ್ಲಿ. ಅದರಲ್ಲಿ 15.7% ಜನ ಪರಿಶಿಷ್ಟ ಜಾತಿಯವರಿದ್ದಾರೆ. ಜನ ಪರಿಶಿಷ್ಟ ಜಾತಿಯವರಿದ್ದಾರೆ. ನೆಕ್ಸ್ಟ್ ಉತ್ತರ ಪ್ರದೇಶದಲ್ಲಿ ಅತಿ ಹೆಚ್ಚು, ಇದು ಭಾರತದಲ್ಲಿ 15.7% ಜನ ಭಾರತ ದೇಶದಲ್ಲಿದ್ದಾರೆ. ಭಾರತದಲ್ಲಿ 15.7% ಜನ ಪರಿಶಿಷ್ಟ ಜಾತಿಯ ಜನ ಇದ್ದಾರೆ. 100ಕ್ಕೆ 17.7 ಜನ ಪರಿಶಿಷ್ಟ ಜಾತಿಗೆ ಸಂಬಂಧಿಸಿರ್ತಕ್ಕಂಥ ಜನ ಇದ್ದಾರೆ. ಉತ್ತರ ಪ್ರದೇಶದಲ್ಲಿ ಅತಿ ಹೆಚ್ಚು 22.3% ಜನ ಇದ್ದಾರೆ. 22.3% ಜನ ಪರಿಶಿಷ್ಟ ಜಾತಿಯವರು ಉತ್ತರ ಪ್ರದೇಶದಲ್ಲಿದ್ದಾರೆ. ಕೇಳ್ಬೋದು ಎಕ್ಸಾಮ್ ಅಲ್ಲಿ, ಅತಿ ಹೆಚ್ಚು ಪರಿಶಿಷ್ಟ ಜಾತಿಯವರನ್ನು ಹೊಂದಿರತಕ್ಕಂಥ ರಾಜ್ಯ ಯಾವುದು ಅಂತ ಕೇಳ್ತಾರೆ. ಅತಿ ಹೆಚ್ಚು ಪರಿಶಿಷ್ಟ ಜಾತಿಯವರನ್ನು ಹೊಂದಿರತಕ್ಕಂಥ ರಾಜ್ಯ ಯಾವುದು ಅಂತ ಆನ್ಸರ್ ಉತ್ತರ ಪ್ರದೇಶ. ಉತ್ತರ ಪ್ರದೇಶದಲ್ಲಿ ಅತಿ ಹೆಚ್ಚು ಪರಿಶಿಷ್ಟ ಜಾತಿಯವರನ್ನು ಹೊಂದಿರತಕ್ಕಂತಹ ರಾಜ್ಯ ಎಷ್ಟಿದೆ ಅಂದರೆ 100ಕ್ಕೆ 22.3% ಜನ. 100 ಜನದಲ್ಲಿ 22.3 ಜನ ಪರಿಶಿಷ್ಟ ಜಾತಿಗೆ ಸೇರಿರ್ತಕ್ಕಂತಹ ಜನ ಇದ್ದಾರೆ ನಾವು ಕಾಣಬಹುದು. ಇನ್ನು ನಂತರ ಸ್ಥಾನದಲ್ಲಿ ಪಶ್ಚಿಮ ಬಂಗಾಳ 11.4, ನಂತರ ಬಿಹಾರ 9.6, ನಂತರ ತಮಿಳುನಾಡು 8.5, ನಂತರ ಆಂಧ್ರ ಪ್ರದೇಶ 7.6, ಮಧ್ಯಪ್ರದೇಶ 7.2, ರಾಜಸ್ಥಾನ 5.6, ಕರ್ನಾಟಕ 5.3, ಪಂಜಾಬ್ 4.3% ಜನ ಪರಿಶಿಷ್ಟ ಜಾತಿಗೆ ಸೇರಿರ್ತಕ್ಕಂತಹ ಜನಸಮೂಹವಾಗಿ ಕಾಣಬಹುದು. ಅಂದರೆ ಭಾರತದ ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ಪರಿಶಿಷ್ಟ ಜಾತಿಯವರು ತಮ್ಮದೇ ಆಗಿರ್ತಕ್ಕಂತಹ ಪ್ರಾಮುಖ್ಯತೆಯನ್ನು ಹೊಂದಿರತಕ್ಕಂಥದ್ದನ್ನು ಕಾಣಬಹುದು. ಅಂದರೆ
ಪರಿಶಿಷ್ಟ ಜಾತಿಯವರ ಸಂಖ್ಯೆಯವರು ಇಲ್ಲದೇ ಇರತಕ್ಕಂಥ ರಾಜ್ಯವನ್ನು ಭಾರತ ದೇಶವನ್ನು ನೋಡಲಿಕ್ಕೆ ಸಾಧ್ಯ ಇದೆ. ಎಲ್ಲ ಕಡೆ ಎಲ್ಲ ಭೂಭಾಗದಲ್ಲಿ ತಮ್ಮದೇ ಆಗಿರ್ತಕ್ಕಂತಹ ರೀತಿಯ ಜೀವನವನ್ನು, ತಮ್ಮದೇ ಆಗಿರ್ತಕ್ಕಂತಹ ರೀತಿಯ ಆಚರಣೆಯೊಂದಿಗೆ ಜೀವನವನ್ನು ನಿರ್ವಹಣೆ ಮಾಡತಕ್ಕಂಥ ಸನ್ನಿವೇಶವನ್ನು ಕಾಣಬಹುದು. ಏನಂటే 2011 ಜನಗಣತಿ, 2021 2011 ಜನಗಣತಿಯ ಪ್ರಕಾರ ಭಾರತ ದೇಶದಲ್ಲಿ 15.7% ಜನ ಪರಿಶಿಷ್ಟ ಜಾತಿಗೆ ಸೇರಿರ್ತಕ್ಕಂತಹ ಜಾತಿಯವರಿದ್ದಾರೆ. 15.7 ಕೇಳ್ತಾರೆ ಎಕ್ಸಾಮಲ್ಲಿ. 2011 ಜನಗಣತಿ ಪ್ರಕಾರ ಭಾರತ ದೇಶದಲ್ಲಿರುವ ಪರಿಶಿಷ್ಟ ಜಾತಿಯವರ ಸಂಖ್ಯಾ ಪ್ರಮಾಣ ಎಷ್ಟು? 15.7 ಅಂದರೆ ರೈಟ್ ಆನ್ಸರ್. 2011 ಜನಗಣತಿ ಪ್ರಕಾರ ಭಾರತ ದೇಶದ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ಜನ ಪರಿಶಿಷ್ಟ ಜಾತಿಯವರಿದ್ದಾರೆ ಅಂತ ಕೂಡ ಕೇಳಬಹುದು ಎಕ್ಸಾಮಲ್ಲಿ. ಆನ್ಸರ್ ಉತ್ತರ ಪ್ರದೇಶದಲ್ಲಿ ಅತಿ ಹೆಚ್ಚು ಜನ ಇದ್ದಾರೆ. 22.3% ಜನ ಉತ್ತರ ಪ್ರದೇಶದಲ್ಲಿ ಪರಿಶಿಷ್ಟ ಜಾತಿಯವರಿದ್ದಾರೆ. ನಂತರ ಸ್ಥಾನದಲ್ಲಿ ಪಶ್ಚಿಮ ಬಂಗಾಳ 11.4, ನಂತರ ಸ್ಥಾನದಲ್ಲಿ ಬಿಹಾರ 9.6, ನಂತರ ಸ್ಥಾನದಲ್ಲಿ ತಮಿಳುನಾಡು 8.5, ನಂತರ ಸ್ಥಾನದಲ್ಲಿ ಆಂಧ್ರ ಪ್ರದೇಶ 7.6, ನಂತರ ಸ್ಥಾನದಲ್ಲಿ ಮಧ್ಯಪ್ರದೇಶ 7.2, ರಾಜಸ್ಥಾನ 5.6, ಕರ್ನಾಟಕ 5.3 ಮತ್ತು ಪಂಜಾಬ್ ಪ್ರಾಂತ್ಯಗಳು 4.3ರಷ್ಟು ಸಂಖ್ಯಾ ಪ್ರಮಾಣವನ್ನು ಹೊಂದಿರತಕ್ಕಂಥದನ್ನು ಕಾಣಬಹುದು. ಇಷ್ಟು ಪರಿಶಿಷ್ಟ ಜಾತಿಯವರ ಸಂಖ್ಯಾ ಪ್ರಮಾಣ. ಇನ್ನು ನಂತರದಲ್ಲಿ ಪರಿಶಿಷ್ಟ ಜಾತಿಯವರ ಸಮಸ್ಯೆಗಳು ಅಂದರೆ ಪರಿಶಿಷ್ಟ ಜಾತಿಯವರು ಏನು ಸಮಸ್ಯೆಗೆ ಒಳಗಾಗ್ತಿದ್ದಾರೆ, ಪರಿಶಿಷ್ಟ ಜಾತಿಯವರ ಸಮಸ್ಯೆಗಳು ಅಥವಾ ಅನರ್ಹತೆಗಳು ಅಂತ ಕೇಳಬಹುದು ಎಕ್ಸಾಮಲ್ಲಿ. 10 ಮಾರ್ಕ್ಸ್ ಕೇಳತಕ್ಕಂಥ ಚಾನ್ಸಸ್ ಇದೆ. ಪರಿಶಿಷ್ಟ ಜಾತಿಯವರ ಸಮಸ್ಯೆಗಳನ್ನು ವಿವರಿಸಿ. ಪರಿಶಿಷ್ಟ ಜಾತಿಯವರು ಪ್ರಮುಖ 3 ರೀತಿಯಾಗಿರ್ತಕ್ಕಂತಹ ಸಮಸ್ಯೆಯನ್ನು ಎದುರಿಸ್ತಾರೆ. ಅಂದರೆ ನಮ್ಮ ಸಾಮಾಜಿಕ ವ್ಯವಸ್ಥೆಯಲ್ಲಿ ಸಾವಿರಾರು, ಹತ್ತಾರು, ನೂರಾರು ಸಾಮಾಜಿಕ ಸಮಸ್ಯೆಗಳನ್ನ, ಧಾರ್ಮಿಕ, ಆರ್ಥಿಕ ಸಮಸ್ಯೆಗಳನ್ನ ಎದುರಿಸ್ತಿದ್ದಾರೆ ಪರಿಶಿಷ್ಟ ಜಾತಿಯವರು. ಅವುಗಳನ್ನು ವಿಂಗಡಣೆ ಮಾಡಿ, ಅವುಗಳನ್ನು ವಿಭಾಗ ಮಾಡಿ ಪ್ರಮುಖ 3 ವಿಭಾಗಗಳಾಗಿ ವಿಂಗಡಿಸಿರ್ತಕ್ಕಂಥದ್ದನ್ನು ಕಾಣಬಹುದು. ಪರಿಶಿಷ್ಟ ಜಾತಿಯವರು ಎದುರಿಸಿರ್ತಕ್ಕಂತಹ ಅನರ್ಹತೆಗಳನ್ನು, ಪರಿಶಿಷ್ಟ ಜಾತಿಯವರು ಎದುರಿಸಿರ್ತಕ್ಕಂತಹ ಅಸಮಾನತೆ, ಶೋಷಣೆ, ದಬ್ಬಾಳಿಕೆ ಸಮಸ್ಯೆಗಳನ್ನು ಪ್ರಮುಖ 3 ವಿಭಾಗಗಳಲ್ಲಿ ವಿಂಗಡಣೆ ಮಾಡಿದ್ದಾರೆ. ಒಂದು ಸಾಮಾಜಿಕ ದೌರ್ಬಲ್ಯ, ಆರ್ಥಿಕ ದೌರ್ಬಲ್ಯ ಮತ್ತು ಧಾರ್ಮಿಕ. ಸಾಮಾಜಿಕ, ಆರ್ಥಿಕ ಮತ್ತು ಧಾರ್ಮಿಕ ಅಂತಕ್ಕಂತಹ ಪ್ರಮುಖ 3 ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳನ್ನು ವಿಭಾಗಗಳಾಗಿ ವಿಂಗಡಣೆ ಮಾಡಿ ಅಧ್ಯಯನ ಮಾಡ್ತಕ್ಕಂಥದ್ದನ್ನು ಕಾಣಬಹುದು. ಸಾಮಾಜಿಕ ಸಮಸ್ಯೆ, ಆರ್ಥಿಕ ಸಮಸ್ಯೆ ಮತ್ತು ಧಾರ್ಮಿಕವಾಗಿರ್ತಕ್ಕಂತಹ ಸಮಸ್ಯೆ. ಮೊದಲನೇದಾಗಿ ಸಾಮಾಜಿಕ ಸಮಸ್ಯೆಗಳು. ಪರಿಶಿಷ್ಟ ಜಾತಿಯವರ ಸಮಸ್ಯೆಗಳು. ಪರಿಶಿಷ್ಟ ಜಾತಿಯವರ ಸಮಸ್ಯೆಗಳು ಅಥವಾ ಅನರ್ಹತೆಗಳು, ಡಿಸಬಿಲಿಟಿ. ಅದರಲ್ಲಿ ಮೊದಲಾಗಿ ಸಾಮಾಜಿಕ ಸಮಸ್ಯೆ, ಸೋಷಿಯಲ್ ಪ್ರಾಬ್ಲಮ್, ಸಾಮಾಜಿಕವಾಗಿರ್ತಕ್ಕಂಥ ಸಮಸ್ಯೆಗಳು. ಸಾಮಾಜಿಕವಾಗಿ ಏನು ಸಮಸ್ಯೆ ಎದುರಿಸಿದಾರಪ್ಪ ಅಂತ ಹೇಳಿದ್ರೆ, ಸಾರ್ವಜನಿಕ ಸೌಲಭ್ಯಗಳಾದ ಬಾವಿಗಳು, ಸಾರ್ವಜನಿಕ ಸೌಲಭ್ಯಗಳಾದ ಬಾವಿಗಳು, ಶಾಲೆಗಳು ಮತ್ತು ರಸ್ತೆಗಳಿಗೆ, ಬಾವಿಗಳು, ಶಾಲೆಗಳು ಮತ್ತು ರಸ್ತೆಗಳಿಗೆ ಪ್ರವೇಶ ನಿರಾಕರಣೆ ಅಥವಾ ಸೀಮಿತ ಅವಕಾಶಗಳು. ರಸ್ತೆಗಳಿಗೆ ಪ್ರವೇಶ ನಿರಾಕರಣೆ ಅಥವಾ ಸೀಮಿತ ಅವಕಾಶ. ಪರಿಶಿಷ್ಟ ಜಾತಿಯವರಿಗೆ ಇರ್ತಕ್ಕಂತಹ ಅನರ್ಹತೆಗಳನ್ನ, ಸಮಸ್ಯೆಗಳನ್ನ ಪ್ರಮುಖ 3 ವಿಭಾಗಗಳಾಗಿ ವಿಂಗಡಣೆಯನ್ನು ಮಾಡಬಹುದು. ಸಾಮಾಜಿಕ ಸಮಸ್ಯೆ, ಆರ್ಥಿಕ ಸಮಸ್ಯೆ ಮತ್ತು ಧಾರ್ಮಿಕ ಸಮಸ್ಯೆ ಅಂತೇಳಿ ಈ ಪ್ರಮುಖ 3 ಕ್ಷೇತ್ರಗಳ ಸಮಸ್ಯೆಗಳನ್ನು ಪರಿಶಿಷ್ಟ ಜಾತಿಯವರು ಎದುರಿಸ್ತಿರ್ತಕ್ಕಂಥದ್ದನ್ನು ಕಾಣಬಹುದು. ಮೊದಲನೇದಾಗಿ ಸಾಮಾಜಿಕ ಸಮಸ್ಯೆಗಳು, ಸೋಷಿಯಲ್ ಪ್ರಾಬ್ಲಮ್. ಸಾಮಾಜಿಕ ಸಮಸ್ಯೆ ಮೊದಲಾಗಿ ಸಾರ್ವಜನಿಕ ಸೌಲಭ್ಯಗಳಾದ, ಸಾರ್ವಜನಿಕರಿಗೆ ಅಂದರೆ ಎಲ್ಲರಿಗೂ ಸಿಗಬೇಕಾಗಿರ್ತಕ್ಕಂತಹ ಅಂತ ಅದರ ಅರ್ಥ. ಸಾರ್ವಜನಿಕ ಸೌಲಭ್ಯಗಳಾದ ಬಾವಿಗಳು, ಕುಡಿಯ ನೀರಿನ ಕೇಂದ್ರಗಳು, ಅದೇ ರೀತಿ ಶಾಲೆಗಳು, ಅದೇ ರೀತಿ ರಸ್ತೆಗಳಿಗೆ ಪ್ರವೇಶ ನಿರಾಕರಣೆ ಅಥವಾ ಸೀಮಿತ ಅವಕಾಶ. ಇವು ಸಾರ್ವಜನಿಕ ಸ್ವರೂಪದ
ಕ್ಷೇತ್ರಗಳು ಇವಕ್ಕೆ ಎಲ್ಲರೂ ಕೂಡ ಹೋಗ್ಬೋದು, ಎಲ್ಲರೂ ಕೂಡ ಸಮಾನವಾಗಿ ಭಾಗವಹಿಸಬಹುದು. ಆದರೆ ಈ ಸ್ಥಳಗಳಿಗೆ ಪ್ರವೇಶವನ್ನು ನಿರಾಕರಣೆ ಮಾಡಿದರು. ಸಾರ್ವಜನಿಕ ಬಾವಿ, ಸಾರ್ವಜನಿಕ ರಸ್ತೆ, ಸಾರ್ವಜನಿಕ ಶಾಲೆಗಳು ಇವುಗಳ ಪ್ರವೇಶಕ್ಕೆ ನಿರಾಕರಣೆಯನ್ನ ಮಾಡಿದ್ರು. ಅಥವಾ ಸೀಮಿತ ಪ್ರವೇಶ, ಲಿಮಿಟೆಡ್ ಎಂಟ್ರಿ. ಈ ಟೈಮಲ್ಲಿ ಬರಬೇಕು ಬಾವಿ, ಉನ್ನತ ಜಾತಿಯವರು ಯಾರಾದ್ರೂ ಇದ್ದಾಗ ಅವರ ನೀರನ್ನು ಸೇರಿದ ಮೇಲೆ ಅವ್ರು ಕೊಡೋದ್ರಿಂದ ಇವ್ರು ಕೊಡಕ್ಕೆ ಹಾಕಿಸ್ಕೋಬೇಕು. ಅದೇ ರೀತಿ ಶಾಲೆ, ಉನ್ನತ ಜಾತಿಯವರ ಹತ್ರ ಹೋಗಿ ಕೂರಂಗಿಲ್ಲ, ಹಿಂದೆ ಸೈಡಲ್ಲಿ ಕೂತಿರ್ಬೇಕು, ಅವ್ರನ್ನ ಮುಟ್ಟಂಗಿಲ್ಲ ಉನ್ನತ ಜಾತಿಯವ್ರನ್ನ. ಸಾರ್ವಜನಿಕ ರಸ್ತೆಯಲ್ಲಿ ಮಧ್ಯಾಹ್ನದ ಮಾತ್ರ ಪ್ರವೇಶ, ಲಿಮಿಟೆಡ್ ಟೈಮಲ್ಲಿ ಹೋಗ್ಬೇಕು ಬರಬೇಕು. ಈ ರೀತಿಯಾಗಿ ಸಾರ್ವಜನಿಕ ಸ್ಥಳಗಳಾಗಿರ್ತಕ್ಕಂತಹ ಬಾವಿಗಳು, ಶಾಲೆಗಳು ಮತ್ತು ರಸ್ತೆಗಳಿಗೆ ಪ್ರವೇಶವನ್ನು ನಿರಾಕರಣೆ ಮಾಡಿದ್ರು. ಅಥವಾ ಸೀಮಿತವಾಗಿರ್ತಕ್ಕಂತಹ ಪ್ರವೇಶ ಅವಕಾಶವನ್ನು ನೀಡಿರ್ತಕ್ಕಂಥ ಸನ್ನಿವೇಶವನ್ನ ಕಾಣಬಹುದು. ಎರಡನೇದಾಗಿ ಅವರ ಸಂಚಾರದ ಮೇಲೂ ಕೂಡ ಕೆಲವು ನಿರ್ಬಂಧಗಳನ್ನು ಕೆಲ ನಿರ್ಬಂಧಗಳನ್ನು ಹೇರಲಾಗಿತ್ತು. ಉನ್ನತ ಜಾತಿಯವರ ಮನೆಗಳ ಹತ್ತಿರದ ರಸ್ತೆಗಳಲ್ಲಿ, ರಸ್ತೆಗಳಲ್ಲಿ ಅವರಿಗೆ ಸಂಚಾರ ನಿಷೇಧವಾಗಿತ್ತು. ನಿಷಿದ್ಧ. ಎರಡನೇದಾಗಿ ಹೇಳ್ತಾರೆ ಅವರ ಸಂಚಾರದ ಮೇಲೂ ಕೂಡ ಕೆಲವು ನಿರ್ಬಂಧಗಳನ್ನು ಹೇರಲಾಗಿತ್ತು. ಅಂದ್ರೆ ಅವರು ಎಲ್ಲ ಸಂದರ್ಭದಲ್ಲಿ ಎಲ್ಲ ಜಾತಿಯವರ ಮನೆಯವರ ಹತ್ರ ಮುಕ್ತವಾಗಿ ಪ್ರವೇಶವನ್ನ ಮಾಡಲಿಕ್ಕೆ ಅವಕಾಶಗಳು ಯಾರಿಗೆ? ಪರಿಶಿಷ್ಟ ಜಾತಿಯವರಿಗೆ ಸಾಮಾಜಿಕ ಸಮಸ್ಯೆಗಳಿದ್ವು. ಪರಿಶಿಷ್ಟ ಜಾತಿಯವರು ಸಾರ್ವಜನಿಕ ಸೌಲಭ್ಯಗಳಾಗಿರ್ತಕ್ಕಂಥ ಬಾವಿಗಳು, ಶಾಲೆಗಳು ಮತ್ತು ರಸ್ತೆಗಳಿಗೆ ಪ್ರವೇಶವನ್ನ ನಿರಾಕರಣೆ ಮಾಡಿದ್ರು. ಇದ್ರು ಕೆಲವೊಂದು ಕಡೆ ಸೀಮಿತವಾಗಿರ್ತಕ್ಕಂಥ ಅವಕಾಶ ಇರ್ತದೆ, ಲಿಮಿಟೆಡ್ ಎಂಟ್ರಿ ಅಂತ ಇತ್ತು. ಅದೇ ರೀತಿ ಎರಡನೇದಾಗಿ ಸಾಮಾಜಿಕವಾಗಿ ಪರಿಶಿಷ್ಟ ಜಾತಿಯ ಸಮಸ್ಯೆ ಇತ್ತು. ಅವರ ಸಂಚಾರದ ಮೇಲೂ ಕೂಡ ಕೆಲವು ನಿರ್ಬಂಧಗಳನ್ನ ಹೇರಲಾಗಿತ್ತು. ಅವರು ಓಡಾಡ್ತಕ್ಕಂತಹ ವಿಚಾರದ ಮೇಲೆ, ಅಂದರೆ ಸಾರ್ವಜನಿಕ ಸ್ವರೂಪದ ರಸ್ತೆಗಳಲ್ಲಿ ಓಡಾಡಲಿಕ್ಕೂ ಕೂಡ ಕೆಲವೊಂದು ನಿರ್ಬಂಧ ಇತ್ತು. ಏನ್ ನಿರ್ಬಂಧ ಇತ್ತಪ್ಪ ಅಂತ ಹೇಳಿದ್ರೆ, ಉನ್ನತ ಜಾತಿಯವರ ಮನೆಗಳ ಹತ್ರ, ಉನ್ನತ ಜಾತಿಯವರ ಮನೆ ಏನಿದೆ ಆ ಮನೆ ಹತ್ರ ಸುಳಿಯುವುದಿಲ್ಲ, ಸಂಚಾರವನ್ನು ನಿಷಿದ್ಧ ಮಾಡದೆ. ಯಾಕಪ್ಪ ಅಂತ ಹೇಳಿದ್ರೆ ಉನ್ನತ ಜಾತಿಯವರ ಜನರಿಗೆ ಮೈಲಿಗೆ ಆಗುತ್ತೆ. ಅಂದ್ರೆ ಬೆಳಿಗ್ಗೆ ಅಥವಾ ಸಂಜೆ ಹೊತ್ತು ಸೂರ್ಯನ ಬೆಳಕು ಓರೆಯಾಗಿ ಬೀಳೋದ್ರಿಂದ ನಮ್ಮ ನೆರಳು ಕೂಡ ಓರೆಯಾಗಿ ದೂರ ಬೀಳುತ್ತೆ. ಆ ನೆರಳಿಂದ ಉನ್ನತ ಜಾತಿಯವರ ಜನರಿಗೆ ಮೈಲಿಗೆ ಆಗುತ್ತೆ. ಮೈಲಿಗೆ ಆಗುತ್ತೆ ಅಂತಕ್ಕಂಥ ದೃಷ್ಟಿಯಿಂದ ಬ್ರಾಹ್ಮಣ ಮತ್ತು ಉನ್ನತ ಜಾತಿಯವರ ಕೇರಿಗಳಿಗೆ ಕೆಳಜಾತಿಯವರು, ದಲಿತ ಜಾತಿಯವರು, ನಿಮ್ನ ವರ್ಗದ ಜಾತಿಯವರು, ಅಸ್ಪೃಶ್ಯ ಜಾತಿಯವರಿಗೆ, ಪರಿಶಿಷ್ಟ ಜಾತಿಯವರಿಗೆ ಪ್ರವೇಶವನ್ನು ನಿರಾಕರಣೆ ಮಾಡಲಾಗಿತ್ತು. ನಿಷಿದ್ಧ ಬರ್ಬೋದಿತ್ತು. ಯಾವಾಗ ಅಂದ್ರೆ ಮಧ್ಯಾಹ್ನ ಸೂರ್ಯನ ಬೆಳಕು ನೇರವಾಗಿ ಬೀಳ್ತಕ್ಕಂಥ ಸಂದರ್ಭ ಏನಿದೆ ಆ ಸಂದರ್ಭದಲ್ಲಿ ಬಂದು ಪರಿಶಿಷ್ಟ ಜಾತಿಯವರ ಏರಿಯಲ್ಲಿರ್ತಕ್ಕಂತಹ ಅಥವಾ ಕೇರಿಯಲ್ಲಿರ್ತಕ್ಕಂತಹ ಶೌಚಾಲಯಗಳನ್ನ, ಅವರಲ್ಲಿರ್ತಕ್ಕಂತಹ ಏನು ವಲಸೆ ಏನಿದೆ, ಚರಂಡಿ ಏನಿದೆ, ಅದನ್ನ ಕ್ಲೀನ್ ಮಾಡಿಕೊಂಡು ಹೋಗ್ತಕ್ಕಂಥ ಕೆಲಸವನ್ನ ಮಾತ್ರ ನೀಡಿರ್ತಕ್ಕಂಥ ಸನ್ನಿವೇಶವನ್ನ ಕಾಣಬಹುದು. ಹಾಗಾಗಿ ಪರಿಶಿಷ್ಟ ಜಾತಿಯವರು ಸಾಮಾಜಿಕವಾಗಿ ಅತ್ಯಂತ ಕೀಳು ದರ್ಜೆಯ, ಅತ್ಯಂತ ಕೆಳವರ್ಗದ ರೀತಿಯಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿ ಸಾರ್ವಜನಿಕ ಸ್ವರೂಪದ ಯಾವುದೇ ರಸ್ತೆ ಆಗಲಿ, ಯಾವುದೇ ಬಾವಿ ಆಗಲಿ, ಯಾವುದೇ ಶಾಲೆಗಳಾಗಲಿ, ಅದು ಉನ್ನತ ಜಾತಿಯವರ ಮನೆಯ ಹತ್ರ ಇರ್ತಕ್ಕಂಥ ರಸ್ತೆಗಳಿಗೆ ಪ್ರವೇಶವನ್ನ ನಿರಾಕರಣೆ ಮಾಡಿದ್ರು ಅಂತಕ್ಕಂಥದ್ದನ್ನ ಕಾಣಬಹುದು. ಇದು ಸಾಮಾಜಿಕ ಸಮಸ್ಯೆಗಳು, ಸೋಷಿಯಲ್ ಪ್ರಾಬ್ಲಮ್ಸ್. ಇನ್ನು ನಂತರದ ಎರಡನೇದಾಗಿ ಆರ್ಥಿಕ ಸಮಸ್ಯೆಗಳು, ಆರ್ಥಿಕ ದೌರ್ಬಲ್ಯಗಳನ್ನ ನಂತರದ ತರಗತಿಯಲ್ಲಿ, ಆರ್ಥಿಕ ದೌರ್ಬಲ್ಯ ಏನಿದೆ ಅದನ್ನ ಮುಂದಿನ ತರಗತಿಯಲ್ಲಿ ಆರ್ಥಿಕವಾಗಿ ಅವರಿಗೆ ಹಲವಾರು ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳಿದ್ದು, ಅಂದ್ರೆ ಯಾವುದೇ ಸವಲತ್ತುಗಳು ಆರ್ಥಿಕವಾಗಿ ಉನ್ನತವಾಗಿರ್ತಕ್ಕಂಥ ಶಿಕ್ಷಣವನ್ನು ಪಡೆದೇ ಇರೋದ್ರಿಂದ ಅವರಿಗೆ ಉತ್ತಮವಾಗಿರ್ತಕ್ಕಂತಹ ಉದ್ಯೋಗ ಅವಕಾಶಗಳು ಸಿಗದೇ ಇರೋದ್ರಿಂದ ಅವರ ಜೀವನ ನಿರ್ವಹಣೆ ಅತ್ಯಂತ ನಿಕೃಷ್ಟವಾಗಿರ್ತಕ್ಕಂಥದ್ದನ್ನ ಕಾಣಬಹುದು. ಅಂದ್ರೆ ಕೇವಲ ದೈಹಿಕ ಶ್ರಮವನ್ನು ಮಾತ್ರ ಅವಲಂಬನೆ ಮಾಡಿ ಜೀವನವನ್ನು ಮಾಡ್ತಾ ಇದ್ರು. ಇನ್ನೊಬ್ಬರ ಮನೆಯಲ್ಲಿ ದುಡಿಬೇಕಾಗಿತ್ತು, ದುಡಿದಿರ್ತಕ್ಕಂತಹ ದುಡಿಮೆಗೆ ಸೂಕ್ತವಾಗಿರ್ತಕ್ಕಂತಹ ಆರ್ಥಿಕವಾಗಿರ್ತಕ್ಕಂಥ ಅವಕಾಶ ಸಿಗ್ತಾ ಇರಲಿಲ್ಲ ಅವ್ರಿಗೆ. ಅಂದ್ರೆ ಅವರು ಬೆಳಗಿನ ಸಾಯಂಕಾಲ ತನಕ ದುಡಿದ್ರು ಕೂಡ ಕಡಿಮೆ ದುಡ್ಡು, ತಂದೆ ತಾಯಿಗಳ ಜೊತೆಗೆ ಮಕ್ಕಳು ದುಡಿಮೆಯನ್ನು ಮಾಡಿದ್ರು ಕೂಡ ಕೇವಲ ಊಟಕ್ಕಾಗಿ, ಆಹಾರಕ್ಕಾಗಿ ಮಾತ್ರ ದುಡಿಮೆಯನ್ನು ಮಾಡಿಸ್ಕೊಳ್ತಾ ಇದ್ರು. ಅವ್ರಿಗೆ ಆಸ್ತಿಯ ಹಕ್ಕನ್ನು ನೀಡಿರಲಿಲ್ಲ. ಹೀಗಾಗಿ ಏನು ಎಲ್ಲ ರೀತಿಯಾಗಿರ್ತಕ್ಕಂಥ ಉನ್ನತ ಉದ್ಯೋಗ ಅವಕಾಶಗಳೆಲ್ಲವೂ ಮೇಲ್ಜಾತಿಯವರಿಗೆ ಸಿಗ್ತಾ ಇದ್ವು. ಸಮಾಜದಲ್ಲಿ ಉತ್ತಮ ಗೌರವ ಅಂತ
ಚರಂಡಿಯನ್ನು ಸ್ವಚ್ಛ ಮಾಡ್ತಕ್ಕಂಥ, ಶೌಚಾಲಯವನ್ನು ಸ್ವಚ್ಛ ಮಾಡ್ತಕ್ಕಂಥ ಕೆಲಸಗಳು ಮಾತ್ರ ಇರೋದ್ರಿಂದ ಅವ್ರಿಗೆ ಆದಾಯ ಅಂತಕ್ಕಂಥದ್ದು ಇರ್ತಾ ಇರಲಿಲ್ಲ. ಹಾಗಾಗಿ ಆರ್ಥಿಕ ಸಮಸ್ಯೆಗಳಿದ್ವು ಅಂತಕ್ಕಂಥ ವಿಚಾರವನ್ನು ನಂತರ ತರಗತಿಯಲ್ಲಿ, ಮುಂದಿನ ತರಗತಿಯಲ್ಲಿ ಅಧ್ಯಯನವನ್ನು ಮಾಡೋಣ.